ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಎಷ್ಟೇ ದುಡಿದರೂ ತಿಂಗಳ ಕೊನೆಯಲ್ಲಿ ನಿಮ್ಮ ಬ್ಯಾಂಕ್ ಖಾತೆ ಖಾಲಿಯಾಗುತ್ತಿದೆಯೇ? ಲಕ್ಷಾಂತರ ರೂಪಾಯಿ ಆದಾಯ ಇದ್ದರೂ ಕೈಯಲ್ಲಿ 1 ರೂಪಾಯಿ ಕೂಡ ಉಳಿಯುತ್ತಿಲ್ಲವೇ? ಅನಿರೀಕ್ಷಿತ ಖರ್ಚುಗಳು, ಸಾಲಗಳು, ವೈದ್ಯಕೀಯ ವೆಚ್ಚಗಳು, ವಾಹನದ ರಿಪೇರಿ, ಮನೆ ಖರ್ಚುಗಳು ಹೀಗೆ ಹಣ ಬಂದ ವೇಗದಲ್ಲೇ ಹೋಗುತ್ತಿದೆಯೇ? ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ಗ್ರಹಗಳ ದುರ್ಬಲ ಸ್ಥಾನಗಳು ವ್ಯಕ್ತಿಯ ಆರ್ಥಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನಂಬಲಾಗಿದೆ. ಯಾವ ಗ್ರಹಗಳು ಹಣ ಉಳಿಯದಂತೆ ಮಾಡುತ್ತವೆ, ಅವುಗಳ ಲಕ್ಷಣಗಳೇನು, ಅವುಗಳಿಗೆ ಹೇಳಲಾಗಿರುವ ಪರಿಹಾರಗಳೇನು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಶನಿ ಗ್ರಹದ ಪ್ರಭಾವ. ಜ್ಯೋತಿಷ್ಯದಲ್ಲಿ ಶನಿಯನ್ನು ಕರ್ಮಫಲದಾತ ಎಂದು ಕರೆಯುತ್ತಾರೆ. ಜಾತಕದಲ್ಲಿ ಶನಿ ಅಶುಭ ಸ್ಥಾನದಲ್ಲಿದ್ದರೆ ವ್ಯಕ್ತಿ ತುಂಬ ಕಷ್ಟಪಟ್ಟು ದುಡಿಯಬೇಕಾಗುತ್ತದೆ. ಹಣ ಸಂಪಾದಿಸಿದರೂ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗಬಹುದು. ಕೆಲವರಿಗೆ ಉದ್ಯೋಗದಲ್ಲಿ ವಿಳಂಬ, ಸಂಬಳ ಹೆಚ್ಚಾಗದಿರುವುದು, ವ್ಯಾಪಾರದಲ್ಲಿ ನಷ್ಟ ಅಥವಾ ಪದೇ ಪದೇ ಹಣಕಾಸಿನ ಸಮಸ್ಯೆಗಳು ಎದುರಾಗಬಹುದು. ಆದರೆ ಶನಿ ಯಾವಾಗಲೂ ಕೆಟ್ಟ ಫಲವನ್ನೇ ಕೊಡುವುದಿಲ್ಲ. ಕಠಿಣ ಶ್ರಮ, ಪ್ರಾಮಾಣಿಕತೆ ಮತ್ತು ತಾಳ್ಮೆ ಇದ್ದವನಿಗೆ ಶನಿ ಕೊನೆಗೆ ಉತ್ತಮ ಫಲವನ್ನೂ ನೀಡುತ್ತಾನೆ ಎಂದು ನಂಬಲಾಗಿದೆ. ರಾಹುವಿನ ಅಶುಭ ಪ್ರಭಾವ. ರಾಹು ಮಾಯೆ ಮತ್ತು ಭ್ರಮೆಯ ಸಂಕೇತ. ರಾಹು ದುರ್ಬಲವಾಗಿದ್ದರೆ ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು. ತಪ್ಪು ಹೂಡಿಕೆಗಳು, ಮೋಸ, ಸಾಲದ ಹೊರೆ, ಆನ್ಲೈನ್ ಖರೀದಿ ವ್ಯಸನ, ಜೂಜು ಅಥವಾ ಅಪಾಯಕಾರಿ ಹೂಡಿಕೆಗಳಿಂದ ಹಣ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಯಾವುದೇ ಹಣಕಾಸಿನ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ಒಮ್ಮೆ ಯೋಚಿಸುವುದು ತುಂಬಾ ಮುಖ್ಯ. ಬುಧ ದುರ್ಬಲವಾದರೆ. ಬುಧ ಗ್ರಹ ಬುದ್ಧಿವಂತಿಕೆ, ವ್ಯಾಪಾರ, ಲೆಕ್ಕಾಚಾರ ಮತ್ತು ಹಣಕಾಸಿನ ನಿರ್ಧಾರಗಳ ಪ್ರತೀಕ. ಬುಧ ದುರ್ಬಲವಾಗಿದ್ದರೆ ವ್ಯಕ್ತಿಗೆ ಸರಿಯಾದ ಯೋಜನೆ ಮಾಡಲು ಕಷ್ಟವಾಗಬಹುದು. ಆದಾಯ ಚೆನ್ನಾಗಿದ್ದರೂ ಉಳಿತಾಯವಾಗುವುದಿಲ್ಲ. ಸಾಲ ಹೆಚ್ಚಾಗುತ್ತದೆ. ವ್ಯಾಪಾರದಲ್ಲಿ ತಪ್ಪು ನಿರ್ಧಾರಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಶುಕ್ರನ ಪ್ರಭಾವ. ಶುಕ್ರನು ಐಶ್ವರ್ಯ, ಸುಖ, ಸೌಕರ್ಯ ಮತ್ತು ವೈಭವದ ಗ್ರಹ. ಶುಕ್ರ ದುರ್ಬಲವಾಗಿದ್ದರೆ ಅನಗತ್ಯ ಐಷಾರಾಮಿ ಖರ್ಚುಗಳು ಹೆಚ್ಚಾಗಬಹುದು. ದುಬಾರಿ ವಸ್ತುಗಳ ಮೇಲೆ ಹೆಚ್ಚು ಹಣ ಖರ್ಚಾಗಬಹುದು. ಹಣ ಉಳಿಸಬೇಕೆಂಬ ಆಸೆ ಇದ್ದರೂ ಸಾಧ್ಯವಾಗದೆ ಹೋಗಬಹುದು. ಜ್ಯೋತಿಷ್ಯದಲ್ಲಿ ಹೇಳಲಾಗುವ ಪರಿಹಾರಗಳು. ಬುಧನಿಗಾಗಿ ಪ್ರತಿ ಬುಧವಾರ ಹಸುವಿಗೆ ಹಸಿರು ಮೇವು ಅಥವಾ ಹಸಿರು ಹೆಸರು ಕಾಳುಗಳನ್ನು ನೀಡಬಹುದು. ಶನಿಗಾಗಿ ಶನಿವಾರ ಬಡವರಿಗೆ ಅನ್ನ, ಬಟ್ಟೆ ಅಥವಾ ಸಿಹಿ ತಿಂಡಿಗಳನ್ನು ದಾನ ಮಾಡಬಹುದು. ವೃದ್ಧರಿಗೆ ಸಹಾಯ ಮಾಡುವುದು ಶನಿಗೆ ಪ್ರಿಯವೆಂದು ಹೇಳಲಾಗುತ್ತದೆ. ರಾಹುಗಾಗಿ ಮೀನಿಗೆ ಹಿಟ್ಟಿನ ಉಂಡೆಗಳನ್ನು ತಿನ್ನಿಸುವ ಪದ್ಧತಿಯನ್ನು ಕೆಲವರು ಅನುಸರಿಸುತ್ತಾರೆ. ಶುಕ್ರನಿಗಾಗಿ ಮನೆ ಹಾಗೂ ವಾಹನವನ್ನು ಸ್ವಚ್ಛವಾಗಿಡಿ. ಅಗತ್ಯವಿರುವ ಮಹಿಳೆಯರಿಗೆ ಬಟ್ಟೆ ಅಥವಾ ಸುಗಂಧ ದ್ರವ್ಯ ದಾನ ಮಾಡಬಹುದು. ಹಣ ಉಳಿಯಲು ಪ್ರಾಯೋಗಿಕ ಸಲಹೆಗಳು. ಜ್ಯೋತಿಷ್ಯದ ಜೊತೆಗೆ ಕೆಲವು ಉತ್ತಮ ಹಣಕಾಸಿನ ಅಭ್ಯಾಸಗಳು ಮುಖ್ಯ. ಆದಾಯದ ಕನಿಷ್ಠ 20% ಉಳಿತಾಯ ಮಾಡಿ. ಅನಗತ್ಯ ಸಾಲ ತಪ್ಪಿಸಿ. ತಿಂಗಳ ಬಜೆಟ್ ತಯಾರಿಸಿ. ತುರ್ತು ನಿಧಿ ನಿರ್ಮಿಸಿ. ವಿಮೆ ಮತ್ತು ದೀರ್ಘಕಾಲದ ಹೂಡಿಕೆಗಳ ಬಗ್ಗೆ ಯೋಚಿಸಿ. ಆದಾಯ ಹೆಚ್ಚಿಸುವ ಹೊಸ ಕೌಶಲ್ಯಗಳನ್ನು ಕಲಿಯಿರಿ. ಇವು ನಿಮ್ಮ ಆರ್ಥಿಕ ಸ್ಥಿರತೆಗೆ ಹೆಚ್ಚು ಸಹಾಯ ಮಾಡಬಹುದು. ಜ್ಯೋತಿಷ್ಯವು ಒಂದು ನಂಬಿಕೆಯ ಪದ್ಧತಿ. ಇದರ ಫಲಿತಾಂಶಗಳು ವ್ಯಕ್ತಿಯ ನಂಬಿಕೆ ಮತ್ತು ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತವೆ. ಹಣಕಾಸಿನ ಸಮಸ್ಯೆಗಳಿಗೆ ಸರಿಯಾದ ಯೋಜನೆ, ಪರಿಶ್ರಮ ಮತ್ತು ಜವಾಬ್ದಾರಿಯುತ ನಿರ್ಧಾರಗಳು ಅತ್ಯಂತ ಮುಖ್ಯ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇಂತಹ ಆಧ್ಯಾತ್ಮಿಕ ಜೀವನೋಪಾಯ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.